ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಪಿ ಯು ಸಿ ಕಂಪ್ಲೀಟ್ ಆಗಿರೋ ಸ್ಟೂಡೆಂಟ್ಸಿಗೆ ಎಜುಕೇಷನಲ್ ಸೀರೀಸ್ ಆಫ್ ವಿಡಿಯೋಸ್ನ ನಾವು ಮಾಡ್ತಾ ಇದ್ದೀವಿ. ಸೊ ಆ ಸೀರೀಸ್ ಆಫ್ ವಿಡಿಯೋಸಲ್ಲಿ ಇದು ಎರಡನೇ ವಿಡಿಯೋ. ಪಿ ಯು ಸಿ ಕಂಪ್ಲೀಟೆಡ್ ವಾಟ್ ನೆಕ್ಸ್ಟ್. ಪಿ ಯು ಸಿ ಕಂಪ್ಲೀಟ್ ಆಗಿದೆ, ಮುಂದೆ ಏನು, ಮುಂದೆ ಯಾವ ಕೋರ್ಸ್ನ ಚೂಸ್ ಮಾಡಬೇಕು ಅನ್ನೋದು ಪ್ರೀವಿಯಸ್ ವಿಡಿಯೋದಲ್ಲಿ ಜಸ್ಟ್ ಓವರ್ವ್ಯೂ ನೋಡಿದ್ವಿ. ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ವಿ ವಿಲ್ ಕಾನ್ಸಂಟ್ರೇಟ್ ಆನ್ ಬಿ ಎಸ್ ಸಿ, ಬ್ಯಾಚುಲರ್ ಆಫ್ ಸೈನ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪಿ ಯು ಸಿ ಸೈನ್ಸ್ ಸ್ಟ್ರೀಮ್ ತೊಗೊಂಡಾದ್ಮೇಲೆ, ಪಿ ಯು ಸಿ ಕಂಪ್ಲೀಟ್ ಆದಮೇಲೆ ನೀವು ಆಬ್ವಿಯಸ್ಲಿ ಸೈನ್ಸ್ ಸ್ಟ್ರೀಮ್ಗೆ ಹೋಗಬೇಕು ಅಂತ ಚೂಸ್ ಮಾಡಿದ್ರೆ ಬಿ ಎಸ್ ಸಿ ಒಂದು ವೆರಿ ಗುಡ್ ಆಪ್ಷನ್. ಓಕೆನಾ? ಇದು ಆಲ್ಸೋ ಒನ್ ಆಫ್ ದ ಬ್ಯಾಚುಲರ್ ಡಿಗ್ರಿ ಅಂತ ಕನ್ಸಿಡರ್ ಆಗುತ್ತೆ. ಬನ್ನಿ, ವಿ ವಿಲ್ ಇನ್ ಡೀಟೈಲ್ ಬಿ ಎಸ್ ಸಿ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ. ಈ ಪರ್ಟಿಕ್ಯುಲರ್ ಕೋರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಎಲ್ಲ ತಿಳ್ಕೊಳ್ಳೋಣ. ಸೊ ಬಿ ಎಸ್ ಸಿ ನಿಮಗೆ ಗೊತ್ತಿರೋ ಹಾಗೆ ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಕರೀತಾರೆ. ಇದೊಂದು ಡಿಗ್ರಿ ಅವಾರ್ಡೆಡ್ ಫಾರ್ ಎ 3 year ಪ್ರೋಗ್ರಾಮ್. ಬ್ಯಾಚುಲರ್ ಆಫ್ ಸೈನ್ಸ್ ನ ಬಿ ಎಸ್ ಅಂತ ಕರೀತಾರೆ, ಬಿ ಎಸ್ ಸಿ ಅಂತ ಕರೀತಾರೆ, ಕೆಲವೊಂದ್ ಕಡೆ ಎಸ್ ಬಿ ಅಂತ ಕರೀತಾರೆ, ಎಸ್ ಸಿ ಬಿ ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಇಟ್ಸ್ ಎ ಬ್ಯಾಚುಲರ್ ಡಿಗ್ರಿ ಅವಾರ್ಡೆಡ್ ಫಾರ್ ಎ ಪ್ರೋಗ್ರಾಮ್ ದಟ್ ಜನರಲಿ ಲಾಸ್ಟ್ ಫಾರ್ 3 years. ಇದೊಂದು 3 ವರ್ಷದ ಪ್ರೋಗ್ರಾಮ್, ಕರೆಕ್ಟ್ ಅಲ್ಲ? 3 to 5 years ಆಲ್ಸೋ. ದೇರ್ ಆರ್ ಕೇಸಸ್ ವೇರ್ ಇಂಟಗ್ರೇಟೆಡ್ ಬಿ ಎಸ್ ಸಿ ಅಂತ ಕೂಡ ಕರೀತಾರೆ. 3 year ಬಿ ಎಸ್ ಸಿ ಇರುತ್ತೆ, ಫಾಲೋಡ್ ಬೈ ಎಂ ಎಸ್ ಸಿ ಇರುತ್ತಲ್ಲ, ಅದೇ ರೀತಿ ಇಂಟಗ್ರೇಟೆಡ್ ಪ್ರೋಗ್ರಾಮ್ ಇರುತ್ತೆ, ಅದು 5 years ಇರುತ್ತೆ. ಇನ್ ಜನರಲ್ ಯು ಜಿ ಪ್ರೋಗ್ರಾಮ್ ಎಲ್ಲ 3 years ಇರುತ್ತೆ. ಇಟ್ಸ್ ಎ 3 year ಪ್ರೋಗ್ರಾಮ್. ಇಟ್ಸ್ ಆಲ್ಸೋ ನೋನ್ ಆಸ್ ಇಂಟರ್ಮೀಡಿಯೇಟ್ ಇನ್ ಸೈನ್ಸ್. ಓಕೆ ಅಲ್ಲ? ಇದನ್ನ ಇಂಟರ್ಮೀಡಿಯೇಟ್ ಇನ್ ಸೈನ್ಸ್ ಅಂತ ಕರೀತಾರೆ, ಅಂಡರ್ ಗ್ರಾಜ್ಯುಯೇಟ್ ಇನ್ ಸೈನ್ಸ್ ಅಂತ ಕೂಡ ಕರೀತಾರೆ. ಸೊ ಆಲ್ ಮೇಜರ್ ಕಾಲೇಜಸ್ ಅಂಡ್ ಯೂನಿವರ್ಸಿಟೀಸ್ ಆಫರ್ ದಿಸ್ ಕೋರ್ಸ್. ಎಲ್ಲ ಯೂನಿವರ್ಸಿಟೀಸು ಈ ಪರ್ಟಿಕ್ಯುಲರ್ ಕೋರ್ಸ್ನ ಆಫರ್ ಮಾಡುತ್ತೆ. ಪ್ರಿಡಾಮಿನೆಂಟ್ಲಿ ಆಲ್ ಸ್ಟೇಟ್ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಯಾವ್ಯಾವ ಪಿ ಯು ಕಾಲೇಜ್ ಇರುತ್ತೆ, ತಾಲೂಕ್ ಲೆವೆಲ್ ಅಲ್ಲಿ ಅಥವಾ ಡಿಸ್ಟಿಕ್ ಲೆವೆಲ್ ಅಲ್ಲಿ, ಅವರೆಲ್ಲ ಇದನ್ನ ಆಫರ್ ಮಾಡ್ತಾರೆ. ಗೊತ್ತಾಯ್ತಲ್ಲ? ಸೊ ಬ್ಯಾಚುಲರ್ ಆಫ್ ಸೈನ್ಸ್ ಇಟ್ಸ್ ಎ 3 year ಪ್ರೋಗ್ರಾಮ್. ಇದು ಮೇಜರ್ಲಿ ಸೈನ್ಸ್ ರಿಲೇಟೆಡ್ ಇರುತ್ತೆ, ಕರೆಕ್ಟ್ ಅಲ್ವಾ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಅಂಡ್ ಆಲ್ಸೋ ರಿಲೇಟೆಡ್ ಸೈನ್ಸ್ ಸಬ್ಜೆಕ್ಟ್ಸ್. ನೆಕ್ಸ್ಟ್ ನೋಡೋದಾದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ. ಯಾರು ಬಿ ಎಸ್ ಸಿ ಕೋರ್ಸ್ಗೆ ಜಾಯ್ನ್ ಆಗಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತ ನೋಡೋದಾದ್ರೆ, ಕ್ಯಾಂಡಿಡೇಟ್ ಶುಡ್ ಕ್ಲಿಯರ್ 12th ಎಕ್ಸಾಮ್, ಕ್ಲಾಸ್ 12 ಇನ್ ದ ಸೈನ್ಸ್ ಸ್ಟ್ರೀಮ್. ಅಂದ್ರೆ ನೀವು ಸೈನ್ಸ್ ಸ್ಟ್ರೀಮ್ ಅಲ್ಲೇ ನಿಮ್ಮ 10th ಪ್ಲಸ್ ಫಾಲೋಡ್ ಬೈ 2 years ಪಿ ಯು ಸಿನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಪಿ ಯು ಸಿಲಿ ಸೈನ್ಸ್ ಸ್ಟ್ರೀಮೇ ತಗೋಬೇಕು. ಸೈನ್ಸ್ ಸ್ಟ್ರೀಮ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಫಾಲೋಡ್ ಬೈ ಬಯಾಲಜಿ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಅಥವಾ ಹೋಮ್ ಸೈನ್ಸ್ ಇರ್ಬೋದು. ಈ ಪಿ ಯು ಸಿ ಸೈನ್ಸ್ ಸ್ಟ್ರೀಮ್ ತಗೊಂಡಿರ್ತಾರ ಅವ್ರು ಮಾತ್ರ ಜಾಯ್ನ್ ಆಗ್ಬೋದು. ಆರ್ಟ್ಸ್ ಮತ್ತೆ ಕಾಮರ್ಸ್ ತಗೊಂಡಿರ್ತಾರಲ್ಲ ಅವರು ಜಾಯ್ನ್ ಆಗಕ್ಕೆ ಸಾಧ್ಯ ಇಲ್ಲ. ಅದೊಂದು ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಅಡ್ವಾಂಟೇಜ್. ಬಿಕಾಸ್ ಪಿ ಯು ಸಿ ಸೈನ್ಸ್ ಸ್ಟೂಡೆಂಟ್ಸ್ ಆರ್ಟ್ಸ್ ಆರು ಜಾಯ್ನ್ ಆಗ್ಬೋದು, ಬಿ ಎ ಜಾಯ್ನ್ ಆಗ್ಬೋದು, ಬಿ ಕಾಮ್ ಜಾಯ್ನ್ ಆಗ್ಬೋದು, ಬಿ ಬಿ ಎಂ ಜಾಯ್ನ್ ಮಾಡ್ಬೋದು, ಅಥವಾ ಸೈನ್ಸ್ ಸ್ಟ್ರೀಮ್ ಅಲ್ಲೇ ಕಂಟಿನ್ಯೂ ಆಗ್ಬೋದು ಬೈ ಜಾಯ್ನಿಂಗ್ ಬಿ ಎಸ್ ಸಿ. ಮಿನಿಮಮ್ ಪರ್ಸೆಂಟೇಜ್ ಕ್ರೈಟೀರಿಯಾ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಪರ್ಟಿಕ್ಯುಲರ್ ಬಿ ಎಸ್ ಸಿ ಕೋರ್ಸಿಗೆ ಡಿಪೆಂಡ್ಸ್ ಆನ್ ಯೂನಿವರ್ಸಿಟಿ ಅಂಡ್ ಡಿಪೆಂಡ್ಸ್ ಆನ್ ಕಾಲೇಜ್. ದೇ ವಿಲ್ ಹ್ಯಾವ್ ಕಟ್ ಆಫ್ ಯೂನಿವರ್ಸಿಟೀಸ್, ಕಟ್ ಆಫ್ ಪರ್ಸೆಂಟೇಜ್ ಇರುತ್ತೆ, ಅಗ್ರಿಗೇಟೆಡ್ ಪರ್ಸೆಂಟೇಜ್. ಓಕೆ ಅಲ್ಲ? ಈವನ್ ನೀವು 40% ತಗೊಂಡಿದ್ರು ನಿಮಗೆ ಸೀಟ್ ಸಿಗುತ್ತೆ. ಬಟ್ ನೀವು ಗೌರ್ಮೆಂಟ್ ಕಾಲೇಜಸ್ಗೆ ಹೋಗ್ಬೇಕಾಗತ್ತೆ, ಅಥವಾ ಕೆಲವೊಂದು ಪ್ರೈವೇಟ್ ಕಾಲೇಜಸ್ ಅವ್ರದೇ ಆದಂಥ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಹಾಗಾಗಿ ಇನ್ ಆರ್ಡರ್ ಟು ಮೇಂಟೈನ್ ದ ಸ್ಟ್ಯಾಂಡರ್ಡ್ ಅವರು ಕಟ್ ಆಫ್ ಪರ್ಸೆಂಟೇಜ್ನ ಸೆಟ್ ಮಾಡಿರ್ತಾರೆ. ಗೊತ್ತಾಯ್ತಲ್ಲ? ಸೊ ನೆಕ್ಸ್ಟ್ ನೋಡೋದಾದ್ರೆ ಲಿಸ್ಟ್ ಆಫ್ ಕರ್ನಾಟಕ ಯೂನಿವರ್ಸಿಟೀಸ್ ವಿಚ್ ಆಫರ್ಸ್ ಬಿ ಎಸ್ ಸಿ ಕೋರ್ಸ್. ಬ್ಯಾಚುಲರ್ ಆಫ್ ಸೈನ್ಸ್ ಕೋರ್ಸ್ನ ಯಾವ್ಯಾವ ಕರ್ನಾಟಕದಲ್ಲಿರೋ ಯೂನಿವರ್ಸಿಟಿ ಆಫರ್ ಮಾಡ್ತಾರೆ ಅಂದ್ರೆ, ಪ್ರಿಡಾಮಿನೆಂಟ್ಲಿ ಆಲ್ ಯೂನಿವರ್ಸಿಟೀಸ್ ಇನ್ ಕರ್ನಾಟಕ ಆಫರ್ ಬಿ ಎಸ್ ಸಿ. ಪ್ರೈವೇಟ್ ಯೂನಿವರ್ಸಿಟೀಸ್ ಇರ್ಬೋದು, ಪಬ್ಲಿಕ್ ಯೂನಿವರ್ಸಿಟೀಸ್ ಇರ್ಬೋದು, ಅಥವಾ ಗೌರ್ಮೆಂಟ್ ಸೆಕ್ಟರ್ ಯೂನಿವರ್ಸಿಟೀಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಆಫರ್ ಮಾಡುತ್ತೆ, ತುಮಕೂರು ಯೂನಿವರ್ಸಿಟಿ ಆಫರ್ ಮಾಡುತ್ತೆ, ನಮ್ಮ ಶಿವಮೊಗ್ಗ ಯೂನಿವರ್ಸಿಟಿ ಆಫರ್ ಮಾಡುತ್ತೆ, ಕುವೆಂಪು ಯೂನಿವರ್ಸಿಟೀಸ್ ಆಫರ್ ಮಾಡುತ್ತೆ, ಮೈಸೂರು ಯೂನಿವರ್ಸಿಟಿ ಕೂಡ ಆಫರ್ ಮಾಡುತ್ತೆ. ಆಲ್ಮೋಸ್ಟ್ ಆಲ್ ಯೂನಿವರ್ಸಿಟೀಸ್ ಬಿ ಎಸ್ ಸಿ ಕೋರ್ಸ್ನ ಆಫರ್ ಮಾಡುತ್ತೆ. ಪ್ರಿಡಾಮಿನೆಂಟ್ಲಿ ಡಿಗ್ರಿ ಕಾಲೇಜ್ ಇರುತ್ತಲ್ಲ ತಾಲೂಕ್ ಲೆವೆಲ್ ಅಲ್ಲಿ, ಪ್ರಿಡಾಮಿನೆಂಟ್ಲಿ ನೀವು ನೋಡ್ಬೋದು ಕಾಮನ್ ಆಗಿ ಇರುತ್ತೆ. ಪ್ರೈವೇಟ್ ಮತ್ತೆ ಗೌರ್ಮೆಂಟ್ ಕಾಲೇಜಸ್ ವಿಚ್ ಕಮ್ಸ್ ಅಂಡರ್ ಆರ್ ಅಸೋಸಿಯೇಷನ್ ಅಂಡರ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ. ಫಾರ್ ಎಕ್ಸಾಂಪಲ್ ನೀವೀಗ ತುಮಕೂರು ಡಿಸ್ಟಿಕ್ ಅಲ್ಲಿ ಇದ್ರೆ ಪ್ರಿಡಾಮಿನೆಂಟ್ಲಿ ಎಲ್ಲ ಪಿ ಯು ಮತ್ತೆ ಅಂಡರ್ ಗ್ರಾಜುಯೇಟ್ ಕಾಲೇಜಸ್ ತುಮಕೂರು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಬಿ ಎಸ್ ಸಿ ತುಮಕೂರು ಯೂನಿವರ್ಸಿಟಿ ಬಿ ಎಸ್ ಸಿ ಡಿಗ್ರಿನ ತುಮಕೂರು ಯೂನಿವರ್ಸಿಟಿ ಅವಾರ್ಡ್ ಮಾಡುತ್ತೆ. ಅದೇ ರೀತಿ ಮೋಸ್ಟ್ ಆಫ್ ದ ಗೌರ್ಮೆಂಟ್ ಡಿಗ್ರಿ ಕಾಲೇಜಸ್ ಬಿ ಎಸ್ ಸಿ ಇದ್ದೇ ಇರುತ್ತೆ ತಾಲೂಕ್ ಲೆವೆಲ್ ಅಲ್ಲಿ ಫಾರ್ ಶೂರ್. ಮತ್ತೆ ಪ್ರೈವೇಟ್ ಕಾಲೇಜಸ್ ಅಲ್ಲೂ ಕೂಡ ಡಿಗ್ರಿ ಆಫರ್ ಮಾಡ್ತಾರೆ ಈ ಬಿ ಎಸ್ ಸಿ ಡಿಗ್ರಿ. ಕಮಿಂಗ್ ಟು ಫೀಸ್ ಸ್ಟ್ರಕ್ಚರ್, ಬಿ ಎಸ್ ಸಿ ಜಾಯ್ನ್ ಆಗೋದಕ್ಕೆ ನೀವು ಎಷ್ಟು ಫೀಸ್ ಕೊಡಬೇಕು ಅಂದರೆ, ಕಂಪೇರ್ ಟು ಅದರ್ ಕಾಂಪಿಟೇಟಿವ್ ಕೋರ್ಸಸ್ ಲೈಕ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬಿ ಇ ಆಗಿರ್ಬೋದು ಅಥವಾ ಬಿ ಸಿ ಆಗಿರ್ಬೋದು, ಇದು ಸ್ವಲ್ಪ ಕಡಿಮೆ ಇರುತ್ತೆ.
ಓಕೆ. ಆ್ಯಂಡ್ ನೀವೇನಾದರೂ ಗೌರ್ಮೆಂಟ್ ಕಾಲೇಜಿಗೆ ಜಾಯ್ನ್ ಆಗ್ತಿದ್ರೆ ತಾಲೂಕು ಲೆವೆಲಲ್ಲಿ ಆಬ್ವಿಯಸ್ಲಿ ಈ ಬಿ ಎಸ್ ಸಿ ಡಿಗ್ರಿ ಕಾಲೇಜಸ್ ಇದ್ದೇ ಇರುತ್ತೆ ವಿಚ್ ಆರ್ ಆಫರಿಂಗ್ ಬಿ ಎಸ್ ಸಿ ಕೋರ್ಸಸ್. ಸೊ ಆ ಗೌರ್ಮೆಂಟ್ ಕಾಲೇಜಸ್ಗೆ ಜಾಯ್ನ್ ಆದರೆ ಫೀಸ್ ಮ್ಯಾಕ್ಸಿಮಮ್ 5,000 ಇಲ್ಲ ಅದಕ್ಕಿಂತ ಕಡಿಮೆನೇ ಇರುತ್ತೆ. ವೆರಾಸ್ ನೀವೇನಾದ್ರು ಪ್ರೈವೇಟ್ ಕಾಲೇಜ್ಗೆ ಜಾಯ್ನ್ ಆಗ್ತಿದ್ರೆ ಬೇಸ್ಡ್ ಆನ್ ದ ರೆಪ್ಯುಟೇಷನ್ ಆಫ್ ದ ಕಾಲೇಜ್ ಅಂಡ್ ಬೇಸ್ಡ್ ಆನ್ ಆ ಪರ್ಟಿಕ್ಯುಲರ್ ಕಾಲೇಜ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಅದ್ರ ಮೇಲೆ ಚಾರ್ಜ್ ಮಾಡ್ತಾರೆ. ಅಗೇನ್ ಮುಂಚೆನೆ ಹೇಳಿದಾಗೆ ಬಿಇ ಮತ್ತೆ ಬಿ ಸಿ ಎಗೆಲ್ಲ ಕಂಪೇರ್ ಮಾಡಿದ್ರೆ ಬಿ ಎಸ್ ಸಿ ಫೀಸಸ್ ಕಡಿಮೆ ಇರುತ್ತೆ. ಓಕೆ. ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡೋಣ. ಸೊ ಆಬ್ವಿಯಸ್ಲಿ ಪ್ರತಿಯೊಂದು ಕೋರ್ಸ್ನ ನಾವು ಜಾಯ್ನ್ ಆದರೆ ನಮಗೆ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತ ಅಥವಾ ಮಾರ್ಕ್ಸ್ ಕಾರ್ಡ್ ಸಿಗೋದಕ್ಕೆ ನಾವು ಎಕ್ಸಾಮ್ಸ್ ಬರೀಬೇಕಾಗುತ್ತೆ. ಸೊ ಬಿ ಎಸ್ ಎಲ್ ಕೂಡ ನಿಮಗೆಲ್ಲ ಗೊತ್ತಿರೋ ಹಾಗೆ 3 ವರ್ಷ ಇದೆ ಕೋರ್ಸ್. ಸೊ ಹಾಗಾಗಿ ಕೆಲವೊಂದು ಯೂನಿವರ್ಸಿಟೀಸ್ ಆನ್ಯುವಲ್ ಎಕ್ಸಾಮಿನೇಷನ್ ಸಿಸ್ಟಮ್ನ ಫಾಲೋ ಮಾಡ್ತಾರೆ. 3 ವರ್ಷ ಇರುತ್ತೆ, 3 ವರ್ಷಕ್ಕೆ ನಿಮಗೆ 3 ಮೇನ್ ಎಕ್ಸಾಮ್ಸ್ ಬರುತ್ತೆ. ಅದೇ ರೀತಿ ಸೆಮಿಸ್ಟರ್ ಸಿಸ್ಟಮ್ ಕೂಡ ಫಾಲೋ ಮಾಡ್ತಾರೆ ಕೆಲವೊಂದು ಯೂನಿವರ್ಸಿಟಿಲಿ. ಸೊ ಹಾಗಾಗಿ 3 ವರ್ಷಕ್ಕೆ 6 ಸೆಮಿಸ್ಟರ್ ಬರುತ್ತೆ. ಸೊ ಹಾಗಾಗಿ ನಿಮಗೆ 6 ಸೆಮಿಸ್ಟರ್ ಎಕ್ಸಾಮ್ಸ್ ಇರುತ್ತೆ. ಸೊ ಬೇಸ್ಡ್ ಆನ್ ದ ಕಾಲೇಜ್ ಅಥವಾ ಬೇಸ್ಡ್ ಆನ್ ದ ಯೂನಿವರ್ಸಿಟಿ ಎ ಕಾಲೇಜ್ ಈಸ್ ಅಸೋಸಿಯೇಟೆಡ್ ವಿತ್ ನಿಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಕೋರ್ಸ್ ಕಾಂಬಿನೇಷನ್ ಆಫರ್ಡ್ ಬಿ ಎಸ್ ಸಿಲಿ ಈಗ ಪಿ ಯು ಸಿಲಿ ನಿಮಗೆ ಎಷ್ಟೊಂದು ಸ್ಟ್ರೀಮ್ ಇದೆಯಲ್ಲ, ಆರ್ಟ್ಸ್ ಇದೆ, ಕಾಮರ್ಸ್ ಇದೆ, ಬಿ ಎಸ್ ಸಿ ಪಿ ಸಿ ಎಂ ಬಿ ಇದೆ, ಪಿ ಸಿ ಎಂ ಸಿ ಇದೆ, ಪಿ ಸಿ ಎಂ ಸಿ ಇದೆ, ಪಿ ಸಿ ಎಂ ಎಚ್ ಇದೆ, ಹೋಮ್ ಸೈನ್ಸ್ ಇದೆ. ಅದೇ ರೀತಿ ಬಿ ಎಸ್ ಸಿಲೂ ಕೂಡ ನಿಮಗೆ ಸಬ್ ಬ್ರಾಂಚಸ್ ಇರುತ್ತೆ. ಅದನ್ನ ಮೇನ್ ಆಗಿ ಕ್ಲಾಸಿಫೈ ಮಾಡೋದಾದ್ರೆ ಫಿಸಿಕಲ್ ಸೈನ್ಸಸ್ ಅಂತ ಕರೀತಾರೆ ಕೆಲವೊಂದು ಬ್ರಾಂಚಸ್ನ, ಇನ್ನೊಂದು ಲೈಫ್ ಸೈನ್ಸಸ್ ಅಂತ ಕರೀತಾರೆ. ಸೊ ಈಚ್ ಆಫ್ ದೀಸ್ ಕ್ಯಾಟಗರಿನ ನೋಡ್ತಾ ಹೋಗೋಣ. ಫಿಸಿಕಲ್ ಸೈನ್ಸಸ್ ಅಲ್ಲಿ ನಿಮಗೆ ಮೇನ್ ಮೆಜಾರಿಟಿ ಬರೋದು ಪಿ ಸಿ ಎಂ, ಪಿ ಎಂ ಸಿ ಎಸ್, ಪಿ ಎಂ ಇ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್, ಎಲೆಕ್ಟ್ರಾನಿಕ್ಸ್. ಸೊ ನೀವು ಯಾವುದೇ ಒಂದು ಬಿ ಎಸ್ ಸಿ ಕೋರ್ಸ್ ತಗೊಂಡ್ರೆ ಇಲ್ಲಿ 3 ಮೇಜರ್ ಸಬ್ಜೆಕ್ಟ್ಸ್ ಬರುತ್ತೆ. ಓಕೆನಾ. ಮತ್ತೆ ನೀವು ಮಾಸ್ಟರ್ಸ್ಗೆ ಹೋದಾಗ ಇದರಲ್ಲಿ ಒಂದೇ ಒಂದು ಸಬ್ಜೆಕ್ಟ್ ಮಾತ್ರ ಮೇಜರ್ ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಹಾಗಾಗಿ ಫಿಸಿಕಲ್ ಸೈನ್ಸಸ್ ಅಲ್ಲಿ ನಾವು ನೋಡಿದಾಗೆ ಪಿ ಸಿ ಎಂ ಇರುತ್ತೆ, ಪಿ ಎಂ ಸಿ ಎಸ್ ಇರುತ್ತೆ, ಪಿ ಎಂ ಇ ಇರುತ್ತೆ. ಇಲ್ಲೆಲ್ಲದರಲ್ಲೂ ನೋಡಿದ್ರೆ ನೀವು ಫಿಸಿಕ್ಸ್ ಕಾಮನ್ ಇದೆ, ಕರೆಕ್ಟ್ ಅಲ್ವಾ? ಬಿಕಾಸ್ ಅದು ಒಂದು ಬೇಸಿಕ್ ಸಬ್ಜೆಕ್ಟ್ ಅದು. ಕ್ಲಿಯರ್ ಅಲ್ಲ? ಅದೇ ರೀತಿ ನಾವು ಲೈಫ್ ಸೈನ್ಸ್ ನೋಡೋದಾದ್ರೆ ಸಿ ಬಿ ಝೆಡ್ ಇದೆ, ಸಿ ಝೆಡ್ ಬಿ ಟಿ ಇದೆ, ಸಿ ಬಿ ಬಿ ಟಿ ಇದೆ, ಸಿ ಝೆಡ್ ಎಂ ಬಿ ಇದೆ. ಸಿ ಬಿ ಝೆಡ್ ಅಂದ್ರೆ ಕೆಮಿಸ್ಟ್ರಿ, ಬಾಟನಿ, ಝೂಯಾಲಜಿ ಇದೆ, ಕೆಮಿಸ್ಟ್ರಿ, ಝೂಯಾಲಜಿ, ಬಯೋಟೆಕ್ನಾಲಜಿ ಇದೆ, ಕೆಮಿಸ್ಟ್ರಿ, ಬಾಟನಿ, ಬಯೋಟೆಕ್ನಾಲಜಿ ಇದೆ, ಕೆಮಿಸ್ಟ್ರಿ, ಝೂಯಾಲಜಿ, ಮೈಕ್ರೋಬಯಾಲಜಿ. ಇದ್ರ ಜೊತೆಗೆ ಕೆಲವೊಂದು ಕಾಲೇಜಸ್ ಇನ್ನೂ ಕೆಲವೊಂದು ಸಬ್ ಬ್ರಾಂಚಸ್ ಅಥವಾ ಮೇಜರ್ಸ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ನೀವು ಆ ಪರ್ಟಿಕ್ಯುಲರ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ನಾನು ಹೇಳ್ದಾಗೆ ಬ್ಯಾಚುಲರ್ ಡಿಗ್ರಿ ಬಿ ಎಸ್ ಸಿಲಿ ನೀವು 3 ಸಬ್ಜೆಕ್ಟ್ನ ಮೇಜರ್ ಆಗಿ ಓದ್ತೀರಾ ಇನ್ ಡೀಟೈಲ್. ಬಟ್ ನೀವು ಎಂ ಎಸ್ ಸಿ ಮಾಸ್ಟರ್ ಆಫ್ ಸೈನ್ಸ್ಗೆ ಜಾಯ್ನ್ ಆಗ್ಬೇಕಾದ್ರೆ ಈ 3ರಲ್ಲಿ ಯಾವುದೋ ಒಂದನ್ನ ಮಾತ್ರ ಮೇಜರ್ ತಗೊಂಡು ಅದನ್ನೇ ಡೀಟೈಲ್ ಆಗಿ ಸ್ಟಡಿ ಮಾಡ್ತೀರಾ, ಅದ್ರದ್ದು ಸಬ್ ಬ್ರಾಂಚಸ್. ಕ್ಲಿಯರ್ ಅಲ್ಲ ಫ್ರೆಂಡ್ಸ್? ಇದು ನಿಮಗೆ ಕಾಂಬಿನೇಷನ್ಸ್ ಆಫರ್ಡ್ ಇನ್ ಬಿ ಎಸ್ ಸಿ. ಮೆಜಾರಿಟಿ ಆಫ್ ದ ಕಾಂಬಿನೇಷನ್. ಇದ್ರ ಜೊತೆಗೆ ತುಂಬಾ ಬೇರೆ ಅದರ್ ಕಾಂಬಿನೇಷನ್ಸ್ ಇದೆ, ಅದನ್ನ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಸೊ ಇದುವರೆಗೂ ನಾವು ಬಿ ಎಸ್ ಸಿ ಕೋರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಪಿ ಯು ಸಿ ಆಗಬೇಕು ಬಿ ಎಸ್ ಸಿ ಮಾಡೋದಕ್ಕೆ, ಸೈನ್ಸ್ ಸ್ಟ್ರೀಮ್ ಕಂಪ್ಲೀಟ್ ಆಗಬೇಕು, ಮತ್ತೆ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಫೀಸ್ ಸ್ಟ್ರಕ್ಚರ್ ಅದೆಲ್ಲ ನೋಡಿದ್ವಿ. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂದ್ರೆ ಕಾಮನ್ ಆಗಿ ನೀವು ಈ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂದ್ರೆ ಏನೋ ಒಂದು ಡೌಟ್ ಬರುತ್ತೆ ಅಲ್ವಾ, ಏನೋ ಒಂದು ಕ್ವಶನ್ಸ್ ಬರುತ್ತೆ. ಆ ಕ್ವಶನ್ಸ್ನೆಲ್ಲ ಇಲ್ಲಿ ಕವರ್ ಮಾಡಿದ್ದೀನಿ. ಬಟ್ ಅಲಾಂಗ್ ವಿತ್ ದೀಸ್ ಕ್ವಶನ್ ನಾನು ಯಾವ್ದಾರ ಒಂದು ಕ್ವಶನ್ ಕವರ್ ಆಗಿಲ್ಲ ಅಂದ್ರೆ ಆ ಕ್ವಶನ್ಸ್ನ ನನಗೆ ಈ ವಿಡಿಯೋ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬನ್ನಿ ಕ್ವಶನ್ಸ್ ನೋಡೋಣ. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ದ ಫಸ್ಟ್ ಕ್ವಶನ್, ವಿಚ್ ಬಿ ಎಸ್ ಸಿ ಕೋರ್ಸ್ ಇಸ್ ಬೆಸ್ಟ್? ಯಾವ ಬಿ ಎಸ್ ಸಿ ಕೋರ್ಸ್ ಬೆಸ್ಟ್ ಅಂತ ಕ್ವಶನ್ ನಿಮ್ಮ ಮನಸ್ಸಲ್ಲಿದ್ರೆ ಅದಕ್ಕೆ ಆನ್ಸರ್, ದೇರ್ ಆರ್ ವೆರೈಟಿ ಆಫ್ ಬಿ ಎಸ್ ಸಿ ಕೋರ್ಸಸ್ ಆಫರ್ಡ್ ಬೈ ಡಿಫ್ರೆಂಟ್ ಕಾಲೇಜಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಕೋರ್ಸಸ್ನ ಆಫರ್ ಮಾಡ್ತಾರೆ. ದ ಬೆಸ್ಟ್ ಬಿ ಎಸ್ ಸಿ ಕೋರ್ಸ್ ಡಿಪೆಂಡ್ಸ್ ಆನ್ ಒನ್ಸ್ ಇಂಟ್ರೆಸ್ಟ್ ಏರಿಯಾ. ನೀವಿಲ್ಲಿ ನೋಡ್ಬೋದು ಯಾವುದೇ ಒಂದು ಕೋರ್ಸು ಬೆಸ್ಟ್, ಯಾವುದೇ ಒಂದು ಕೋರ್ಸು ನಾಟ್ ದಟ್ ಬೆಸ್ಟ್ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ಈಗ ಫಿಸಿಕ್ಸ್ ಅಲ್ಲೂ ನೋಬೆಲ್ ಪ್ರೈಸ್ ಕೊಡ್ತಾರೆ, ಕೆಮಿಸ್ಟ್ರಿಲೂ ನೋಬೆಲ್ ಪ್ರೈಸ್ ಕೊಡ್ತಾರೆ, ಅಟ್ ದ ಸೇಮ್ ಟೈಮ್ ನಿಮಗೆ ಬಯಾಲಜಿಲೂ ಕೂಡ ನೋಬೆಲ್ ಪ್ರೈಸ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಆ ರೀತಿ ನಿಮ್ಮ ಇಂಟ್ರೆಸ್ಟ್, ನೀವು ಪಿ ಯು ಸಿಲಿ ಎಷ್ಟೊಂದು ಸಬ್ಜೆಕ್ಟ್ ಓದಿರ್ತೀರಾ, ಅದರಲ್ಲಿ ನಿಮಗೆ ಯಾವ್ದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ, ನಾನು ತುಂಬಾ ನಾಲೆಡ್ಜ್ನ ಅಕ್ವೈರ್ ಮಾಡಬೇಕು ಅಂತ ಅನ್ಸುತ್ತಾ ನೀವು ಆ ಸಬ್ಜೆಕ್ಟ್ನ ಚೂಸ್ ಮಾಡ್ಬೋದು. ಹೌಎವರ್ ಹಿಯರ್ ಇಸ್ ಎ ಲಿಸ್ಟ್ ಆಫ್ ಸಮ್ ಆಫ್ ದ ಪಾಪ್ಯುಲರ್ ಬಿ ಎಸ್ ಸಿ ಕೋರ್ಸಸ್ ದಟ್ ಆರ್ ಆಫರ್ಡ್ ಗುಡ್ ಜಾಬ್ ಆಪರ್ಚುನಿಟಿ.
ಗೊತ್ತಾಯ್ತಲ್ಲ? ಯಾವುದೇ ಒಂದು ಕೋರ್ಸ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ಫಿನಾನ್ಷಿಯಲ್ ಸೆಕ್ಯೂರಿಟಿ ಜಾಬ್ ಸಿಗಬೇಕು ಅಂತಾನೆ ಮಾಡೋದಲ್ವಾ? ಹಾಗಾಗಿ ನೀವು ಇಲ್ಲಿ ನೋಡ್ಬೋದು, ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್, ಬಿ ಎಸ್ ಸಿ ಮ್ಯಾಥಮೆಟಿಕ್ಸ್, ಬಿ ಎಸ್ ಸಿ ಇನ್ ಫಿಸಿಕ್ಸ್, ಬಿ ಎಸ್ ಸಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ ಸೈನ್ಸ್, ಬಿ ಎಸ್ ಸಿ ಇನ್ ಫಾರೆಸ್ಟ್ರಿ, ಬಿ ಎಸ್ ಸಿ ಇನ್ ಬಯೋಟೆಕ್ನಾಲಜಿ, ಬಿ ಎಸ್ ಸಿ ಇನ್ ಫಿಶರಿ ಸೈನ್ಸ್, ಬಿ ಎಸ್ ಸಿ ನರ್ಸಿಂಗ್, ಬಿ ಎಸ್ ಸಿ ನ್ಯಾಚುರಲ್ ಸೈನ್ಸ್, ಬಿ ಎಸ್ ಸಿ ಫಿಸಿಕ್ಸ್, ಇದೆಲ್ಲ ಕೂಡ ನಿಮಗೆ ಜಾಬ್ ಆಫರ್ನ ಆಲ್ಮೋಸ್ಟ್ ಕನ್ಫರ್ಮ್ ಮಾಡೋ ಅಂತ ಕೋರ್ಸಸ್. ಫಾರ್ ಎಕ್ಸಾಂಪಲ್ ಬಿ ಎಸ್ ಸಿ ನರ್ಸಿಂಗ್ ನಮ್ಮ ದೇಶದಲ್ಲಿ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ನಿಮಗೆ ಡಿಮ್ಯಾಂಡ್ ಇದೆ ಬಿ ಎಸ್ ಸಿ ನರ್ಸಿಂಗಿಗೆ, ಕರೆಕ್ಟ್ ಅಲ್ಲ? ಬಿಕಾಸ್ ಎಲ್ಲ ಕಡೆ ನರ್ಸಸ್ ಬೇಕು, ಎಲ್ಲ ಕಡೆ ದಾದಿಗಳು ಬೇಕು, ಎಲ್ಲ ಕಡೆ ನಮ್ಮ ಕೇರ್ ಟೇಕರ್ಸ್ ಬೇಕು. ದೇ ಆರ್ ದ ಫಸ್ಟ್ ಲೈನ್ ವರ್ಕರ್ಸ್ ಅಲ್ಲ. ಸೊ ಹಾಗಾಗಿ ನಿಮಗೆ ಎಲ್ಲ ಕೋರ್ಸ್ ನಿಮ್ಮ ಇಂಟ್ರೆಸ್ಟ್ ಇದ್ರೆ ನೀವು ಅದನ್ನ ಪರ್ಸ್ಯೂ ಮಾಡಿ ಅಚೀವ್ ಮಾಡ್ಬೋದು ಏನೇ ಬೇಕಾದ್ರೂ. ಕ್ಲಿಯರ್ ಅಲ್ಲ? ಈಸ್ ಬಿ ಎಸ್ ಸಿ ಎ ಗುಡ್ ಆಪ್ಷನ್ ಆಫ್ಟರ್ ಕ್ಲಾಸ್ 12? ಬಿ ಎಸ್ ಸಿ ಒಂದು ಒಳ್ಳೆ ಆಪ್ಷನ್ನ ನಾವು ಪಿ ಯು ಸಿ ಕಂಪ್ಲೀಟ್ ಮಾಡಾದ್ಮೇಲೆ ಪರ್ಸ್ಯೂ ಮಾಡೋದಕ್ಕೆ ಅಂತ ಕ್ವಶನ್. ಬಿ ಎಸ್ ಸಿ ಬಿಟ್ಟನು ಕೂಡ ನಮಗೆ ಬೇರೆ ಎಲ್ಲ ಆಪ್ಷನ್ಸ್ ಇದೆ. ಎಗೇನ್ ಅದು ಬೇಸ್ಡ್ ಆನ್ ನಿಮ್ಮ ಇಂಟ್ರೆಸ್ಟ್. ಬಿ ಎಸ್ ಸಿ ಮಾಡೋ ಬದಲು ನೀವು ಬೇರೆ ಯಾವ್ದಾರ ಆಪ್ಷನ್ಸ್ ಇದೆಯಾ ಅಂತ ಕೇಳೋದಾದ್ರೆ, ನೀವು ಬಿ ಟೆಕ್ ಮಾಡ್ಬೋದು, ಅಥವಾ ಬಿ ಇ ಮಾಡ್ಬೋದು, ಎಂ ಬಿ ಬಿ ಎಸ್ ಮಾಡ್ಬೋದು, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಮಾಡ್ಬೋದು, ಬಿ ಎಸ್ ಸಿ ಮಾಡ್ಬೋದು, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಿ ಸಿ ಎ ಮಾಡ್ಬೋದು, ಬಿ ಎಸ್ ಸಿ ಇನ್ ಐ ಟಿ ಅಂಡ್ ಸಾಫ್ಟ್ವೇರ್ ಮಾಡ್ಬೋದು, ಪೋಸ್ಟ್ ಬೇಸಿಕ್ ನರ್ಸಿಂಗ್ ಮಾಡ್ಬೋದು, ಬ್ಯಾಚುಲರ್ ಆಫ್ ಫಾರ್ಮಸಿ ಬಿ ಫಾರ್ಮ್ ಬಿ ಫಾರ್ಮ್ ಮಾಡಾದ್ಮೇಲೆ ಎಂ ಫಾರ್ಮ್ ಕೂಡ ಮಾಡ್ಬೋದು. ಸೊ ದಟ್ ನೀವು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ಬೋದು, ಅಥವಾ ನಿಮ್ಮದೇ ಆದಂಥ ಒಂದು ಮೆಡಿಕಲ್ ಶಾಪ್ ಅಥವಾ ಲ್ಯಾಬೊರೇಟರಿ ಓಪನ್ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಮೂವಿಂಗ್ ಆನ್, ವಾಟ್ ಆರ್ ದ ಗೌರ್ಮೆಂಟ್ ಜಾಬ್ ಆಪ್ಷನ್ಸ್ ಆಫ್ಟರ್ ಬಿ ಎಸ್ ಸಿ? ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಸಿಗುವಂತ ಆಪರ್ಚುನಿಟಿ ಇದೆಯಾ ಅಂತ ನೋಡೋಣ. ನೀವು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಆಫೀಸರ್ ಆಗಿ ಕೂಡ ವರ್ಕ್ ಮಾಡ್ಬೋದು, ಜೆಇ ಜೂನಿಯರ್ ಇಂಜಿನಿಯರ್ ಥ್ರೂ ಎಸ್ ಎಸ್ ಸಿ ಸಿ ಜಿ ಎಲ್ ಎಕ್ಸಾಮ್ಸ್. ಅಂದ್ರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಕಂಡಕ್ಟೆಡ್ ಎಕ್ಸಾಮ್ಸ್ ಇರುತ್ತಲ್ಲ, ಅಥವಾ ಸ್ಟೇಟ್ ಗೌರ್ಮೆಂಟ್ ಕಂಡಕ್ಟೆಡ್ ಎಕ್ಸಾಮ್ಸ್ ಇರುತ್ತಲ್ಲ, ಅದಕ್ಕೆ ಡಿಗ್ರಿ ಇಸ್ ದ ಮೇನ್ ಕ್ವಾಲಿಫೈಯಿಂಗ್ ಫ್ಯಾಕ್ಟರ್. ಯಾವುದೇ ಡಿಗ್ರಿ ಆಗ್ಬೋದು, ಅದಕ್ಕೆ ಬಿ ಎಸ್ ಸಿನೂ ಕೂಡ ಕನ್ಸಿಡರ್ ಆಗುತ್ತೆ. ಅದೇ ರೀತಿ ನೀವು ಇಂಡಿಯನ್ ರೈಲ್ವೇಸ್ ಅಲ್ಲಿ ಅಸಿಸ್ಟೆನ್ಸ್ ಆಫೀಸರ್ ಆಗ್ಬೋದು, ಅಥವಾ ಜೂನಿಯರ್ ಇಂಜಿನಿಯರ್ ಕೂಡ ಆಗ್ಬೋದು, ಅದಕ್ಕೆ ಆರ್ ಆರ್ ಬಿ ಎಕ್ಸಾಮ್ಸ್ ಬರೀಬೇಕು. ಅದೇ ರೀತಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ ಜಾಬ್ ಮಾಡ್ಬೋದು, ಅಲ್ಲಿ ಪ್ರೊಬೇಷನರಿ ಆಫೀಸರ್ ಆಗಿ ಮಾಡ್ಬೋದು, ಅದಕ್ಕೆ ಐ ಬಿ ಪಿ ಎಸ್ ಎಕ್ಸಾಮ್ಸ್ ಬರೀಬೇಕಾಗತ್ತೆ. ಅದು ಮಾಡಿದ್ರೆ ನಿಮಗೆ ಅಸಿಸ್ಟೆನ್ಸ್ ಮ್ಯಾನೇಜರ್ ಪೋಸ್ಟ್ ಸಿಗುತ್ತೆ ಎಂಟ್ರಿ ಲೆವೆಲ್ ಅಲ್ಲೇ, ಆಮೇಲೆ ಪೇ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿ ಎಸ್ ಬಿ ಐ ಬ್ಯಾಂಕ್ ಇರ್ಬೋದು, ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ ಕೂಡ ನೀವು ಮಾಡ್ಬೋದು. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಐ ಎಫ್ ಎಸ್ ಆಫೀಸರ್ಸ್ ಅಂತ ಕರೀತಾರೆ, ಅದಕ್ಕೆ ಯು ಪಿ ಎಸ್ ಎಕ್ಸಾಮ್ ಬರೀಬೇಕಾಗತ್ತೆ. ಆಮೇಲೆ ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ನರ್ಸಿಂಗ್ ಆಫೀಸರ್ ಆಗು ಕೂಡ ವರ್ಕ್ ಮಾಡ್ಬೋದು. ಇದಕ್ಕೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ. ನಿಮ್ ರೀತಿ ಕ್ವಾಲಿಫೈ ಆಗಿರೋ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರೀತಾರೆ. ಬೇಸ್ಡ್ ಆನ್ ದ ರ್ಯಾಂಕಿಂಗ್, ನಂಬರ್ ಆಫ್ ಸೀಟ್ಸ್ ಅವೈಲಬಿಲಿಟಿ ಏನಿರುತ್ತೋ ಅದ್ರ ಮೇಲೆ ನಿಮಗೆ ಜಾಬ್ ಕನ್ಫರ್ಮೇಶನ್ ಸಿಗುತ್ತೆ. ಓಕೆ ಅಲ್ಲ? ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಾಟ್ ಟು ಡೂ ಆಫ್ಟರ್ ಬಿ ಎಸ್ ಸಿ? ಅಸ್ಯೂಮ್ ದಟ್ ನೀವು ಪಿ ಯು ಸಿ ಕಂಪ್ಲೀಟ್ ಮಾಡಿದ್ರಿ, ಬಿ ಎಸ್ ಸಿ ಕೂಡ ಜಾಯ್ನ್ ಆದ್ರಿ. ಬಿ ಎಸ್ ಸಿ ಆದ್ಮೇಲೆ ನಾನು ಏನ್ ಮಾಡ್ಬೋದು? ಬಿ ಎಸ್ ಸಿ ಆದ್ಮೇಲೆ ನೀವು ನಿಮಗೆ ಸ್ಟಡಿನ ಕಂಟಿನ್ಯೂ ಮಾಡೋ ಅಂತ ಇಂಟ್ರೆಸ್ಟ್ ಇದ್ರೆ ಎಂ ಎಸ್ ಸಿ ಮಾಡ್ಬೋದು, ಮಾಸ್ಟರ್ ಆಫ್ ಸೈನ್ಸ್ ಮಾಡ್ಬೋದು, ಎಂ ಸಿ ಎ ಮಾಡ್ಬೋದು, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡ್ಬೋದು. ಓಕೆ ಅಲ್ಲ? ಎಂ ಬಿ ಎ ಮಾಡ್ಬೋದು, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಎಂ ಬಿ ಎ ಈಗಿನ ಕಾಲದಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು. ಎಂ ಬಿ ಎ ಮಾಡೋದಕ್ಕೆ ನೀವು ಬಿ ಬಿ ಎಂ ಎ ಅಥವಾ ಬಿ ಕಾಮ್ ಎ ಆಗಬೇಕು ಅಂತ ಏನಿಲ್ಲ. ಎನಿ ಡಿಗ್ರಿ ಈಸ್ ಎ ಕ್ವಾಲಿಫೈಯಿಂಗ್ ಫ್ಯಾಕ್ಟರ್ ಫಾರ್ ಎಂ ಬಿ ಎ. ಅದೇ ರೀತಿ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಡೇಟಾ ಸೈನ್ಸ್ ಕೋರ್ಸ್ ಮಾಡ್ಬೋದು, ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಮಷಿನ್ ಲರ್ನಿಂಗ್ ಕೋರ್ಸ್ ಮಾಡ್ಬೋದು. ಅದೇ ರೀತಿ ಡಿಫ್ರೆಂಟ್ ಡಿಗ್ರೀಸ್ ಮಾಡ್ಬೋದು, ಅಥವಾ ಡಿಪ್ಲೊಮೊ ಇನ್ ಸ್ಪೆಸಿಫಿಕ್ ಕೋರ್ಸಸ್ ಮಾಡ್ಬೋದು. ಸೊ ದಟ್ ನಿಮಗೆ ಜಾಬ್ ಕೂಡ ಕನ್ಫರ್ಮ್ ಆಗುತ್ತೆ. ಓಕೆ? ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಈಸ್ ಬಿ ಎಸ್ ಸಿ ಕೋರ್ಸಸ್ ಆಫರ್ಡ್ ಇನ್ ಐ ಐ ಟಿಸ್? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒನ್ ಆಫ್ ದ ಪ್ರಾಮಿನೆಂಟ್ ಇನ್ಸ್ಟಿಟ್ಯೂಟ್ಸ್ ಇನ್ ಇಂಡಿಯಾ ವಿಚ್ ಆಫರ್ ಟೆಕ್ನಾಲಜಿಕಲ್ ರಿಲೇಟೆಡ್ ಕೋರ್ಸಸ್. ಕರೆಕ್ಟ್ ಅಲ್ವಾ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಥವಾ ಈವನ್ ಬ್ಯಾಂಗ್ಳೂರಲ್ಲಿ ಒಂದಿದೆ, ಐ ಐ ಎಸ್ ಇದೆ. ಸೊ ಮೆಜಾರಿಟಿ ಆಫ್ ದ ಐ ಐ ಟಿಸ್ ನಿಮಗೆ ಬಿ ಎಸ್ ಸಿ ಕೋರ್ಸಸ್ನ ಆಫರ್ ಮಾಡಲ್ಲ. ಗೊತ್ತಾಯ್ತಲ್ಲ? ಹೌಎವರ್, ಫ್ಯೂ ಐ ಐ ಟಿಸ್ ಸಚ್ ಆಸ್ ಐ ಐ ಟಿ ಖರಗ್ಪುರ್ ಅಂಡ್ ಐ ಐ ಟಿ ಕಾನ್ಪುರ್ ಆಫರ್ ಬಿ ಎಸ್ ಸಿ ಅಂಡ್ ಇಂಟಗ್ರೇಟೆಡ್ ಬಿ ಎಸ್ ಸಿ ಕೋರ್ಸಸ್ ಟು ಸ್ಟಡಿ. ಇಂಟಗ್ರೇಟೆಡ್ ಕೋರ್ಸಸ್ ಅಂದ್ರೆ ಏನಂದ್ರೆ, ನೀವು ಡಿಗ್ರಿ ಜೊತೆ ಮಾಸ್ಟರ್ಸ್ ಕೂಡ ಚೂಸ್ ಮಾಡ್ತೀರಾ. ಪಿ ಯು ಸಿ ಆದ ತಕ್ಷಣ ನೀವು ಅದು 5 ಇಯರ್ ಕೋರ್ಸ್ಗೆ ಎಂಟರ್ ಆಗ್ತೀರಾ. ಫಸ್ಟ್ 3 ವರ್ಷ ನಿಮಗೆ ಬಿ ಎಸ್ ಸಿ ಅವಾರ್ಡ್ ಆಗುತ್ತೆ, ಫಾಲೋಯಿಂಗ್ 2 ಇಯರ್ಸ್ ನಿಮಗೆ ಮಾಸ್ಟರ್ಸ್ ಅವಾರ್ಡ್ ಆಗುತ್ತೆ. ಗೊತ್ತಾಯ್ತಲ್ಲ? ಐ ಐ ಟಿ ಖರಗ್ಪುರ್ ಅಲ್ಲಿ ನಿಮಗೆ ಯಾವ್ಯಾವ ಕೋರ್ಸಸ್ ಇದೆ ಇಂಟಗ್ರೇಟೆಡ್ ಕೋರ್ಸ್ ಅಂದ್ರೆ, ಬಿ ಎಸ್ ಸಿ ಆನರ್ಸ್ ಪ್ಲಸ್ ಎಂ ಎಸ್ ಸಿ ಇನ್ ಫಿಸಿಕ್ಸ್, ಬಿ ಎಸ್ ಸಿ ಆನರ್ಸ್ ಪ್ಲಸ್ ಎಂ ಎಸ್ ಸಿ ಇನ್ ಮ್ಯಾಥಮೆಟಿಕ್ಸ್ ಅಂಡ್ ಕಂಪ್ಯೂಟಿಂಗ್, ಬಿ ಎಸ್ ಸಿ ಆನರ್ಸ್ ಪ್ಲಸ್
MSc in applied geology, MS in ಎಕನಾಮಿಕ್ಸ್, MSc in chemistry, MSc in statistics and information. ಅದೇ ರೀತಿ IIT ಕಾನ್ಪುರ್ ಯಾವ್ಯಾವ ಕೋರ್ಸಸ್ನ ನಿಮಗೆ ಆಫರ್ ಮಾಡುತ್ತೆ ಅಂದರೆ BSc in ಎಕನಾಮಿಕ್ಸ್, BSc in physics, BSc in mathematics and scientific computing, BSc in earth science and BSc in ಕೆಮಿಸ್ಟ್ರಿ. ಗೊತ್ತಾಯ್ತಲ್ಲ, ನೀವು ಯಾವುದೋ ಒಂದು ಫೀಲ್ಡಲ್ಲಿ ನಾನು ಆಲ್ರೆಡಿ ಡಿಸೈಡ್ ಆಗಿದ್ದೀನಿ, ನಾನು ಈಗ ಫಿಸಿಕ್ಸಲ್ಲಿ ಹೋಗಿ ನಾನು ಫ್ಯೂಚರಲ್ಲಿ ಸೈಂಟಿಸ್ಟ್ ಆಗಬೇಕು, ಇಲ್ಲ ಏನೋ ಒಂದು ಥಿಯರಿಟಿಕಲ್ ಫಿಸಿಕ್ಸ್ ಅಥವಾ ಕ್ವಾಂಟಮ್ ಫಿಸಿಕ್ಸಲ್ಲಿ ಇನ್ ಡೆಪ್ತ್ ನಾಲೆಡ್ಜ್ ಮಾಡಬೇಕು, ಫ್ಯೂಚರಲ್ಲಿ PhD ಮಾಡಬೇಕು ಅಂದರೆ ನೀವು ಈ ರೀತಿ ಇಂಟಗ್ರೇಟೆಡ್ ಕೋರ್ಸಸ್ ಕೂಡ ಜಾಯಿನ್ ಆಗ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್, ಈಸ್ BSc ಬೆಟರ್ ದ್ಯಾನ್ BTech? BSc BE ಅಥವಾ ಇಂಜಿನಿಯರಿಂಗ್ಕಿನ ಬೆಟರ್ ಅಂತ ಕೇಳೋದಾದ್ರೆ BTech ಈಸ್ ಯೂಶಲಿ ಕನ್ಸಿಡರ್ಡ್ ಆಸ್ ಬೆಟರ್ ಆಪ್ಷನ್ ಕಂಪೇರ್ಡ್ ಟು BSc. BScಕಿನ BTech ಬೆಟರ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕೆಂದ್ರೆ ಇದು 4 ವರ್ಷದ ಕೋರ್ಸು. BTech ಇದು ಒಂದು ಪ್ರೊಫೆಷನಲ್ ಕೋರ್ಸು. BTech ಆದ್ಮೇಲೆ ನಿಮಗೆ ಒಂದು ಒಳ್ಳೆ ಕೆರಿಯರ್ ಆಪರ್ಚುನಿಟಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಮೇನ್ ಏಮ್ ಇರೋದೇನಂದ್ರೆ ನನಗೊಂದು ಡಿಗ್ರಿ ಬೇಕು, ಇಂಜಿನಿಯರಿಂಗ್ ಟೆಕ್ನಾಲಜಿಕಲ್ ಡಿಗ್ರಿ ಬೇಕು, ಅದಾದ್ಮೇಲೆ ನನಗೆ ಒಳ್ಳೆ ಸ್ಯಾಲ್ರಿ ಸಿಗುವಂತ ಜಾಬ್ ಬೇಕು, ಇಮಿಡಿಯೇಟ್ ಆಗಿ ನಾನು ಸೆಟ್ಲ್ ಆಗಬೇಕು ಅಂತ ಅಂದ್ರೆ ನೀವು BTech ಜಾಯ್ನ್ ಆಗ್ಬೋದು. BSc ಮಾಡಿದ್ರೆ ಸೆಟ್ಲ್ ಆಗಲ್ಲ ಅಂತ ಅಲ್ಲ, ಬಿಕಾಸ್ BSc ಜೊತೆ ನೀವು ಕೆಲವೊಂದು ಕೋರ್ಸಸ್ ಮಾಡ್ಬೇಕಾಗತ್ತೆ ಅಥವಾ MSc ಮಾಡ್ಬೇಕಾಗತ್ತೆ. ಗೊತ್ತಾಯ್ತಲ್ಲ. ಬಟ್ BSc ಮಾಡಿದ್ರೆ ನಿಮಗೆ BSc ಮಾಡಾದ್ಮೇಲೆ ನೀವು ಗೌರ್ಮೆಂಟ್ ಟೀಚರ್ ಎಕ್ಸಾಮ್ಸ್ ಕೂಡ ಬರೆದು ನೀವು ಟೀಚರ್ ಆಗ್ಬೋದು, ಒಳ್ಳೆ ಸ್ಕೇಲ್ ಸಿಗುತ್ತೆ. ಅದೇ ರೀತಿ BSc ಆದ್ಮೇಲೆ MSc ಮಾಡಿ ನೀವು ಹೈಸ್ಕೂಲ್ ಟೀಚರ್ ಅಥವಾ ಲೆಕ್ಚರರ್ ಕೂಡ ಆಗ್ಬೋದು. ಕ್ಲೋಸ್ ಟು ನಿಮಗೆ 80,000ದಿಂದ 1 ಲಕ್ಷ ಸ್ಯಾಲ್ರಿ ಸಿಕ್ಕೇ ಸಿಗುತ್ತೆ. ಅದಕ್ಕೆ ಒಂದು ಎಕ್ಸಾಮ್ ಇರುತ್ತೆ, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ಸ್ ಬರುತ್ತೆ. ಆ ಎಕ್ಸಾಮ್ಸ್ ಬರೆದು ನೀವೇನಾದ್ರು ಕ್ವಾಲಿಫೈ ಆದರೆ ಯು ವಿಲ್ ಗೆಟ್ ವೆರಿ ಗುಡ್ ಪೇ ದ್ಯಾನ್ ಇಂಜಿನಿಯರ್ಸ್. ಬಟ್ ಇನ್ ಜನರಲ್ BE ಈಸ್ ಕನ್ಸಿಡರ್ಡ್ ಬೆಟರ್ ಕೋರ್ಸ್ ದ್ಯಾನ್ BSc. ಈಗ 100 ಜನ ತಗೊಂಡ್ರೆ 80 ಜನ BEಗೆ ಹೋಗ್ತಾರೆ, ಬಿಕಾಸ್ ಆಫ್ ಸಾಫ್ಟ್ವೇರ್ ಇಂಡಸ್ಟ್ರಿ ಡಿಮ್ಯಾಂಡ್ ಅಂಡ್ ಆಲ್. ಓಕೆ ಅಲ್ಲ? ಸೊ ವಿಚ್ ಇಸ್ ದ ಬೆಸ್ಟ್ ಡಿಗ್ರಿ ಅಮಾಂಗ್ BA ಅಂಡ್ BSc ಟು ಕ್ರಾಕ್ IAS ಎಕ್ಸಾಮ್? ಅಂದ್ರೆ ನೀವೇನಾರ UPSC ಎಕ್ಸಾಮ್ಸ್ ಬರೆದು ನಾನು IAS ಆಫೀಸರ್ ಆಗಬೇಕು, ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇರ್ಬೋದು, ಅಥವಾ ಇಂಡಿಯನ್ ಫಾರಿನ್ ಸರ್ವಿಸ್ ಇರ್ಬೋದು, ಇಂಡಿಯನ್ ಪೊಲೀಸ್ ಸರ್ವಿಸ್ ಇರ್ಬೋದು, ನಾನು ಈ IAS ಎಕ್ಸಾಮ್ಸ್ನ ನಾನು ಬರೆಯೋದಕ್ಕೆ ಯಾವ ಕೋರ್ಸ್ ಮಾಡಿದ್ರೆ ಬೆಟರ್ ಅಂದ್ರೆ ಬೋತ್ BA ಆರ್ BSc ಆರ್ ಈಕ್ವಲೆಂಟ್ ಡಿಗ್ರೀಸ್ ಫಾರ್ IAS ಎಕ್ಸಾಮ್ ಪ್ರಿಪರೇಷನ್. whichever stream you choose, ultimately your preparation and technique will make you a winner. ನೀವು BA ನಾರು ಓದಿ, BSc ನಾರು ಓದಿ, ಅಥವಾ ಇಂಜಿನಿಯರಿಂಗ್ ಮಾಡಿ, MBBS ಮಾಡಿ, ಇದೆಲ್ಲ ಒಂದು ಡಿಗ್ರಿ ಅಂತ ಕನ್ಸಿಡರ್ ಆಗುತ್ತೆ. ಆ ಬೇಸಿಕ್ ಡಿಗ್ರಿ ನಿಮಗೆ ಬೇಕಾಗುತ್ತೆ ನೀವು UPSC ಎಕ್ಸಾಮ್ಗೆ ಕಟ್ಟೋದಕ್ಕೆ, UPSC ಎಕ್ಸಾಮ್ಗೆ ಎನ್ರೋಲ್ ಮಾಡ್ಕೊಳೋದಕ್ಕೆ. ನಿಮ್ಮ ಇಂಟ್ರೆಸ್ಟ್ ಯಾವುದಿದೆ ಅದರಲ್ಲಿ ನೀವು ಡಿಗ್ರಿನ ಪರ್ಸ್ಯೂ ಮಾಡಿ. ಇದರಲ್ಲಿ BA ಮಾಡಿದ್ರೆ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ, BSc ಮಾಡಿದ್ರೆ ಅಡ್ವಾಂಟೇಜ್ ಸಿಗುತ್ತೆ ಅಂತ ಏನಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ವಾಟ್ ಆರ್ ದ ಮೋಸ್ಟ್ ಪಾಪ್ಯುಲರ್ BSc ಸ್ಪೆಷಲೈಸೇಷನ್ ಇನ್ ಇಂಡಿಯಾ? ಅಗೇನ್ ಎಲ್ಲ ಸ್ಪೆಷಲೈಸೇಷನ್ ಡಿಮ್ಯಾಂಡ್ ಅಲ್ಲಿದೆ. ಮೆಜಾರಿಟಿ ಮ್ಯಾಥಮೆಟಿಕ್ಸ್, ಬಿಕಾಸ್ ನವ ಡೇಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ಬಿಗ್ ಏರಿಯಾ, ಒಳ್ಳೆ ಪೇ ಸಿಗುತ್ತೆ, ನೀವು ಡೇಟಾ ಸೈನ್ಸ್ ಅಲ್ಲಿ ವರ್ಕ್ ಮಾಡ್ಬೋದು. ಅದೇ ರೀತಿ ಕೆಮಿಸ್ಟ್ರಿ, ಫಿಸಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬಾಟ್ನಿ, ಝೂಯಾಲಜಿ, ಅನಿಮೇಷನ್, ಮ್ಯಾಥಮೆಟಿಕ್ಸ್ ಅಂಡ್ ಮಚ್ ಮೋರ್. ಯಾವುದೇ ಒಂದು ಕೋರ್ಸ್ನ ತಗೊಂಡ್ರು ಕೂಡ ನಿಮಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಮೇನ್ ಥಿಂಗ್ ಇಸ್ ನೀವು ಶ್ರದ್ಧೆಯಿಂದ ಎಫರ್ಟ್ ಆಗಿ ನಿಮ್ಮ ಡೇ 1 ಆಫ್ ಯುವರ್ ಫಸ್ಟ್ ಇಯರ್ BSc ಟೈಮ್ ಇಂದಾನೆ ಹಿಡಿದು ಅಥವಾ ಯಾವುದೇ ಒಂದು ಡಿಗ್ರಿ ಆದ್ರೂ ಕೂಡ ನೀವು ಟ್ರೈ ಮಾಡಿ ಒಂದು ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಆದ್ರೆ ನಿಮಗೆ ಒಳ್ಳೆ ಪೇಮೆಂಟ್ ಮತ್ತೆ ಒಳ್ಳೆ ಜಾಬ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೆ BSc ಅಂದ್ರೆ ಏನು, BSc ಜಾಯ್ನ್ ಆಗೋದಕ್ಕೆ ಏನು ಪ್ರೀ ರಿಕ್ವಿಸಿಟ್ ಬೇಕು, ಫೀಸ್ ಸ್ಟ್ರಕ್ಚರ್ ಏನು, ಮತ್ತೆ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಏನು ಅಂತ BSc ರಿಲೇಟೆಡ್ ಕ್ವಶನ್ಸ್ಗೆ ಆನ್ಸರ್ಸ್ ಎಲ್ಲ ಗೊತ್ತಾಯ್ತು ಅನ್ಕೋತೀನಿ. ನಿಮಗೆ ಇನ್ನೂ ಏನಾದ್ರೂ BSc ರಿಲೇಟೆಡ್ ಕೋರ್ಸ್ಗೆ, ಈ ಡಿಗ್ರಿ ಕೋರ್ಸ್ಗೆ ಕ್ವಶನ್ಸ್ ಇದ್ರೆ ನೀವು ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ದಟ್ ನಾನು ಆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಅಥವಾ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ಸೋ ಈ ವಿಡಿಯೋ ಲಿಂಕ್ ಅಥವಾ ಇನ್ಫಾರ್ಮೇಶನ್ನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತೆ ಮೇನ್ಲಿ ಪೇರೆಂಟ್ಸ್ಗೆ ಶೇರ್ ಮಾಡಿ. ಸೊ ದಟ್ ಅವ್ರಿಗೂ ಕೂಡ ಈ ಕೋರ್ಸ್ ಬಗ್ಗೆ ಒಂದು ಹೈ ಲೆವೆಲ್ ಓವರ್ವ್ಯೂ ಸಿಗುತ್ತೆ. ಮತ್ತೆ ತಮ್ಮ ಪೇರೆಂಟ್ಸ್ ಅಥವಾ ತಾವೇ ಸ್ಟೂಡೆಂಟ್ಸ್ ಆಗಿದ್ರೆ ಒಂದು ಒಳ್ಳೆ ಕೋರ್ಸ್ನ ಜಾಯಿನ್ ಆಗೋದಕ್ಕೆ ಅವ್ರಿಗೆ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಧನ್ಯವಾದಗಳು.